ಕಾಂತಾರ ಶೂಟಿಂಗ್ ಸಂದರ್ಭದಲ್ಲಿ ಮತ್ತೊಂದು ದುರಂತ ನಡೆದಿದೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯ ಮಾಣಿ ಡ್ಯಾಂನಲ್ಲಿ ಒಟ್ಟಾರೆಯಾಗಿ ಕಾಂತಾರ ಭಾಗ 1ರ ಸೆಟ್ನಲ್ಲಿ ಮತ್ತೊಂದು ದುರಂತ ಸಂಭವಿಸಿದ್ದು, ಮಾಸ್ತಿಕಟ್ಟೆಯ ಮಾಣಿ ಡ್ಯಾಂನಲ್ಲಿ ಬೋಟ್ ಮಗುಚಿದೆ. ರಿಷಬ್ ಶೆಟ್ಟಿ ಸೇರಿ 30 ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದ್ದು, ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯ ಮಾಣಿ ಡ್ಯಾಂನಲ್ಲಿ ಈ ಘಟನೆ ನಡೆದಿದೆ. ಈಜಾಡುತ್ತಲೇ ದಡ ಸೇರಿದೆ ಚಿತ್ರತಂಡ. ಕಾಂತಾರ ಭಾಗ 1ರ ಸೆಟ್ನಲ್ಲಿ ಮತ್ತೊಂದು ದುರಂತ ಸಂಭವಿಸಿದ್ದು, ಒಟ್ಟಾರೆಯಾಗಿ ಪದೇ ಪದೇ ಶೂಟಿಂಗ್ ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನೆಗಳು ನಡೀತಾನೆ ಇದೆ. ಒಟ್ಟಾರೆಯಾಗಿ ಈಗ ರಿಷಬ್ ಶೆಟ್ಟಿ ಸೇರಿದಂತೆ 30 ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದು, ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯ ಮಾಣಿ ಡ್ಯಾಂನಲ್ಲಿ ಈ ಘಟನೆ ನಡೆದಿದ್ದು, ಈಜಾಡುತ್ತಲೇ ಈಗಾಗಲೇ ಚಿತ್ರತಂಡದಲ್ಲಿ ಭಾಗಿಯಾಗಿದ್ದಂಥವರು ಈಜಾಡುತ್ತಲೇ ದಡವನ್ನ ಸೇರಿದ್ದಾರೆ. ಒಟ್ಟಾರೆಯಾಗಿ ಕಾಂತಾರ ಭಾಗ 1ರ ಶೂಟಿಂಗ್ ಸಂದರ್ಭದಲ್ಲಿ ಒಂದಲ್ಲ ಒಂದು ರೀತಿಯಾದಂತಹ ಅವಘಡಗಳು ಸಂಭವಿಸ್ತಾನೆ ಇದ್ದು, ಮೊನ್ನೆ ತಾನೇ ಈ ಶೂಟಿಂಗ್ನಲ್ಲಿ ಭಾಗವಹಿಸಿದ್ದಂತಹ ಅವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಈಗ ಮತ್ತೊಂದು ಅವಘಡ ಸಂಭವಿಸಿದೆ. ವಿಜು ವಿಕೆ ಅಂದ್ರೆ ಈ ಕಲಾವಿದ ಕೂಡ ಮೊನ್ನೆ ತಾನೇ ಕಳೆದ ಕೆಲವು ದಿನಗಳ ಹಿಂದೆ ಅಷ್ಟೇ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಜೊತೆಗೆ ರಾಕೇಶ್ ಪೂಜಾರಿ ನಟ ಈತನು ಕೂಡ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಮತ್ತೊಬ್ಬರು ಕಪಿಲ್ ಅನ್ನುವಂತಹ ಜೂನಿಯರ್ ಆರ್ಟಿಸ್ಟ್ ಕೂಡ ಕಾಂತಾರ ಸಿನಿಮಾದಲ್ಲಿ ನಟಿಸ್ತಾ ಇದ್ರು. ಅವರು ಕೂಡ ಈಗಾಗಲೇ ಮೃತಪಟ್ಟಿದ್ದು. ಒಟ್ಟಾರೆಯಾಗಿ ಕಾಂತಾರ ಭಾಗ 1ರ ಸೆಟ್ನಲ್ಲಿ ಒಂದಲ್ಲ ಒಂದು ರೀತಿಯಾದಂತಹ ದುರಂತ ಘಟನೆಗಳು ಸಂಭವಿಸ್ತಾನೆ ಇದ್ದು, ಇವತ್ತು ಕೂಡ ಅದೇ ರೀತಿಯಾದಂತಹ ದುರಂತ ಸಂಭವಿಸಿದ್ದು, ರಿಷಬ್ ಶೆಟ್ಟಿ ಸೇರಿದಂತೆ 30 ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯ ಮಾಣಿ ಡ್ಯಾಂ ಬಳಿ ಈ ಘಟನೆ ಸಂಭವಿಸಿದ್ದು, ಈಜಾಡುತ್ತಲೇ ಚಿತ್ರತಂಡದವರು ಈಗಾಗಲೇ ದಡ ಸೇರಿದ್ದಾರೆ. ಒಟ್ಟಾರೆಯಾಗಿ ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಅನಾಹುತ ಸಂಭವಿಸಿಲ್ಲ. ಮಾಸ್ತಿಕಟ್ಟೆಯ ಮಾಣಿ ಡ್ಯಾಂನಲ್ಲಿ ಬೋಟ್ ಮಗುಚಿದ್ದು, ಒಟ್ಟಾರೆಯಾಗಿ ಯಾವುದೇ ರೀತಿಯಾದಂತಹ ಅನಾಹುತ ಸಂಭವಿಸಿಲ್ಲ. ರಿಷಬ್ ಶೆಟ್ಟಿ ಸೇರಿದಂತೆ 30 ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಒಟ್ಟಾರೆಯಾಗಿ ಕಾಂತಾರ ಭಾಗ 1ರ ಶೂಟಿಂಗ್ ಸಂದರ್ಭದಲ್ಲಿ ಒಂದಲ್ಲ ಒಂದು ರೀತಿಯಾದಂತಹ ಘಟನೆಗಳು ದುರ್ಘಟನೆಗಳು ಸಂಭವಿಸ್ತಾನೆ ಇದೆ. ಈಗಾಗಲೇ 3 ಜನ ಕಲಾವಿದರು ಕಾಂತಾರ ಸಿನಿಮಾದಲ್ಲಿ ಅಭಿನಯಿಸಿದಂತಹ 3 ಜನ ಕಲಾವಿದರು ಈಗಾಗಲೇ ಸಾವನ್ನಪ್ಪಿದ್ದಾರೆ. ಮೊದಲು ಕಪಿಲ್ ಜೂನಿಯರ್ ಆರ್ಟಿಸ್ಟ್ ಸಾವನ್ನಪ್ಪಿದ್ರೆ, ಜೊತೆಗೆ ರಾಕೇಶ್ ಪೂಜಾರಿ, ಜೊತೆಗೆ ಮೊನ್ನೆ ಕಳೆದ ಕೆಲವು ದಿನಗಳ ಹಿಂದೆ ಅಷ್ಟೇ ವಿಜು ವಿಕೆ ಇವರು ಕೂಡ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಇದೆಲ್ಲದರ ಮಧ್ಯೆ ಮತ್ತೊಂದು ದುರ್ಘಟನೆ ಸಂಭವಿಸಿದ್ದು, ಮಾಸ್ತಿಕಟ್ಟೆಯ ಮಾಣಿ ಡ್ಯಾಂನಲ್ಲಿ ಬೋಟ್ ಮಗುಚಿದೆ. ರಿಷಬ್ ಶೆಟ್ಟಿ ಸೇರಿದಂತೆ 30 ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಯಾವುದೇ ರೀತಿಯಾದಂತಹ ಅನಾಹುತ ಸಂಭವಿಸಿಲ್ಲ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯ ಮಾಣಿ ಡ್ಯಾಂನಲ್ಲಿ ಈ ಘಟನೆ ನಡೆದಿದ್ದು, ಕಾಂತಾರ ಭಾಗ 1ರ ಸೆಟ್ನಲ್ಲಿ ಮತ್ತೊಂದು ದುರಂತ ಸಂಭವಿಸಿದೆ. ಒಟ್ಟಾರೆಯಾಗಿ ಈಗಾಗಲೇ 3 ಜನ ಕಲಾವಿದರು ಸಾವನ್ನಪ್ಪಿದ್ದಾರೆ ಹೃದಯಾಘಾತದಿಂದ. ವಿಜು ಜೊತೆಗೆ ರಾಕೇಶ್ ಪೂಜಾರಿ ಜೊತೆಗೆ ಕಪಿಲ್ ಈಗಾಗಲೇ ಸಾವನ್ನಪ್ಪಿದ್ದಾರೆ ಹೃದಯಾಘಾತದಿಂದ. 5 ತಿಂಗಳ ಹಿಂದೆ ಅಷ್ಟೇ ದೈವ ಕೂಡ ರಿಷಬ್ ಶೆಟ್ಟಿಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚನೆಯನ್ನ ನೀಡಿತ್ತು. ಇದೆಲ್ಲದರ ಮಧ್ಯೆ ಒಂದಲ್ಲ ಒಂದು ರೀತಿಯಾದಂತಹ ದುರ್ಘಟನೆಗಳು ಒಂದರ ಹಿಂದೆ ಒಂದಂತೆ ಅವಘಡಗಳು ಕಾಂತಾರ ಭಾಗ 1ರ ಸೆಟ್ನಲ್ಲಿ ಸಂಭವಿಸ್ತಾನೆ ಇದೆ. ಇದೆಲ್ಲದರ ಮಧ್ಯೆ ಈಗ ಮಾಸ್ತಿಕಟ್ಟೆಯ ಮಾಣಿ ಡ್ಯಾಂನಲ್ಲಿ ಬೋಟ್ ಮಗುಚಿ ಬಿದ್ದಿದ್ದು, ರಿಷಬ್ ಶೆಟ್ಟಿ ಸೇರಿದಂತೆ 30 ಜನರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದ್ದು, ಒಟ್ಟಾರೆಯಾಗಿ ದೈವ ಕೂಡ ರಿಷಬ್ ಶೆಟ್ಟಿಗೆ ಈ ಹಿಂದೆನೆ ಕೂಡ ಎಚ್ಚರಿಕೆಯಿಂದ ಇರುವಂತೆ ಸೂಚನೆಯನ್ನ ನೀಡಿತ್ತು. ಜಗತ್ತಿನೆಲ್ಲೆಡೆ ನಿನಗೆ ಶತ್ರುಗಳು ಇದ್ದಾರೆ ಅನ್ನುವಂತಹ ಸೂಚನೆಯನ್ನು ಕೂಡ ದೈವ ನೀಡಿತ್ತು. ಇದೆಲ್ಲದರ ಮಧ್ಯೆ ಕಾಂತಾರ ಶೂಟಿಂಗ್ ಸಂದರ್ಭದಲ್ಲಿ ಭಾಗ 1ರ ಸೆಟ್ನಲ್ಲಿ ಮತ್ತೊಂದು ದುರಂತ ಸಂಭವಿಸಿದ್ದು, ಶೂಟಿಂಗ್ಸ್ನ ನಡೀತಿದ್ದಂತಹ ಸಂದರ್ಭದಲ್ಲಿ ಮಾಸ್ತಿಕಟ್ಟೆಯ ಮಾಣಿ ಡ್ಯಾಂನಲ್ಲಿ ಬೋಟ್ ಮಗುಚಿದ್ದು, ರಿಷಬ್ ಶೆಟ್ಟಿ ಸೇರಿದಂತೆ 30 ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಪುನೀತ್, ಕಾಂತಾರ ಭಾಗ 1ರ ಸೆಟ್ನಲ್ಲಿ ಮತ್ತೊಂದು ದುರಂತ ಸಂಭವಿಸಿದೆ. ಹೇಗಾಯ್ತು, ಯಾವಾಗಾಯ್ತು ಈ ಘಟನೆ?
ಖಂಡಿತವಾಗ್ಲೂ ಕಾವ್ಯ ಏನಂದ್ರೆ ಕಾಂತಾರ ಚಿತ್ರತಂಡಕ್ಕೆ ಒಂದಲ್ಲ ಒಂದು ಸಂಕಷ್ಟ ತಪ್ಪದಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ಸಹನಟರು ಕೂಡ ಸಾಕಷ್ಟು ಜನ ಸಾವನ್ನಪ್ಪಿದ್ರು. ಅದರಲ್ಲೂ 3 ಜನ ಕೂಡ ಸಾವನ್ನಪ್ಪಿರುವಂತ ನೆಲೆಯಲ್ಲಿ ಈ ಕಾಂತಾರ ಚಿತ್ರತಂಡಕ್ಕೆ ಸಾಕಷ್ಟು ಸಂಕಷ್ಟ ಇದೆ. ಮತ್ತೆ ಈ ಕಾಂತಾರ ಚಿತ್ರವನ್ನು ಮಾಡಿದ್ರೆ ಯಾವ್ದಾದ್ರು ಅನಾಹುತ ತಪ್ಪಿದ್ದಲ್ಲ ಅನ್ನುವಂತ ಒಂದು ಮಾತು ಕೂಡ ಈಗ ಸಾರ್ವಜನಿಕ ವಲಯದಲ್ಲೂ ಕೂಡ ಕೇಳಿ ಬರ್ತಾ ಇದೆ. ಅದೇ ರೀತಿಯಾಗಿ ಇವತ್ತು ಶಿವಮೊಗ್ಗ ಜಿಲ್ಲೆಯ ಮಾಸ್ತಿಕಟ್ಟೆಯ ಮಣಿ ಡ್ಯಾಮ್ ನಲ್ಲಿ ಒಂದು ಬೋಟ್ ಮುಚ್ಚಿ ಬಿದ್ದಿರುವಂತ ಹಿನ್ನೆಲೆಯಲ್ಲಿ ರಿಷಬ್ ಶೆಟ್ಟಿ ಸೇರಿ 30 ಜನ ಪಾರಾಗಿರುವಂತದ್ದು. ಒಂದ್ ಕಡೆ ಇದು ಕಾಂತಾರ ಸಿನಿಮಾ ಎಫೆಕ್ಟ್ ಅನ್ನುವಂಥದ್ದು ಸಾಕಷ್ಟು ಸಾರ್ವಜನಿಕ ವಲಯದಲ್ಲೂ ಕೂಡ ಸಾಕಷ್ಟು ಒಂದು ಕೇಳಿ ಬರ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಕಾಮಿಡಿ ಆಕ್ಟರ್ ಕೂಡ ಸಾವನ್ನಪ್ಪಿರುವಂತದ್ದು ಹೃದಯಾಘಾತದಿಂದ. ಅದಲ್ಲದೆ ಮೊನ್ನೆ 3 ದಿನಗಳ ಹಿಂದೆ ಕೂಡ ಸಹನಟ ಅಂದ್ರೆ ಕೇರಳದ ಮೂಲದ ಸಹನಟ ಕೂಡ ಸಾಕಷ್ಟು ಸಾವನ್ನಪ್ಪಿರುವಂತ ನೆಲೆಯಲ್ಲಿ ಒಂದ್ ಕಡೆ ಏನೋ ಒಂದು ಕಂಟಕ ಈ ಸಿನಿಮಾ ತಂಡಕ್ಕೆ ಕಾಡ್ತಾ ಇದೆ ಅನ್ನುವಂಥದ್ದು ಕೇಳಿ ಬರ್ತಾ ಇರುವಂತದ್ದು ಕಾವ್ಯ. ಥ್ಯಾಂಕ್ ಯು ಪುನೀತ್ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ಕಾಂತಾರ ಪ್ರೀಕ್ವೆಲ್ ಶೂಟಿಂಗ್ ಸೆಟ್ನಲ್ಲಿ ಮತ್ತೊಂದು ದುರಂತ ಸಂಭವಿಸಿದ್ದು, ಶೂಟಿಂಗ್ ನಡೀತಿದ್ದಂತಹ ಸಂದರ್ಭದಲ್ಲಿ ಬೋಟ್ ಮಗುಚಿ ಬಿದ್ದಿದ್ದು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯ ಮಾಣಿ ಡ್ಯಾಮ್ ಬಳಿ ಈ ಘಟನೆ ನಡೆದಿದ್ದು, ಕಾಂತಾರ ಶೂಟಿಂಗ್ ಸಂದರ್ಭದಲ್ಲಿ ಒಂದಲ್ಲ ಒಂದು ರೀತಿಯಾದಂತಹ ಅವಘಡಗಳು ನಡೀತಾನೆ ಇದೆ. ಈಜಾಡುತ್ತಲೇ ಈಗಾಗಲೇ ಚಿತ್ರತಂಡದವರು ದಡವನ್ನ ಸೇರಿದ್ದಾರೆ. ರಿಷಬ್ ಶೆಟ್ಟಿ ಸೇರಿದಂತೆ 30 ಜನರು ಇವತ್ತಿನ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದು, 30 ಜನರು ಕೂಡ ಯಾವುದೇ ರೀತಿಯಾದಂತಹ ಅನಾಹುತ ಸಂಭವಿಸಿದಂತೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ರಿಷಬ್ ಶೆಟ್ಟಿ ಸೇರಿದಂತೆ 30 ಮಂದಿ ಅಪಾಯದಿಂದ ಪಾರಾಗಿದ್ದು, ಒಟ್ಟಾರೆಯಾಗಿ ಕಾಂತಾರ ಭಾಗ 1ರ ಸೆಟ್ನಲ್ಲಿ ಮತ್ತೊಂದು ದುರಂತ ಸಂಭವಿಸಿದ್ದು, ಈಗಾಗಲೇ ಈ ಹಿಂದೆ ಕೂಡ ರಿಷಬ್ ಶೆಟ್ಟಿಗೆ ದೈವ ಸೂಚನೆಯನ್ನ ನೀಡಿತ್ತು, ಎಚ್ಚರಿಕೆಯಿಂದ ಇರುವಂತೆ. ಇದೆಲ್ಲದರ ಮಧ್ಯೆ ಈಗಾಗಲೇ 3 ಜನ ಸಹ ಕಲಾವಿದರು ಜೂನಿಯರ್ ಆರ್ಟಿಸ್ಟ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಕಪಿಲ್ ಆಗಿರ್ಬೋದು, ರಾಕೇಶ್ ಪೂಜಾರಿ ಆಗಿರ್ಬೋದು, ಜೊತೆಗೆ ಮೊನ್ನೆ ತಾನೇ ವಿಜು ವಿಕೆ ಮೃತ ಕಲಾವಿದರಾಗಿದ್ದು, ಇದೆಲ್ಲದರ ಮಧ್ಯೆ ಈಗ ಮತ್ತೊಂದು ಅವಘಡ ಸಂಭವಿಸಿದ್ದು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯ ಮಾಣಿ ಡ್ಯಾಮ್ ಬಳಿ ಈ ದುರಂತ ಸಂಭವಿಸಿದೆ. ಬೋಟ್ ಮಗುಚಿ ಬಿದ್ದಿದ್ದು, ಆದರೆ ರಿಷಬ್ ಶೆಟ್ಟಿ ಸೇರಿದಂತೆ 30 ಜನರು ಸೇಫ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದ್ದು, ಚಿತ್ರತಂಡದ ಪ್ರತಿಯೊಬ್ಬರು ಕೂಡ ಈಜಾಡುತ್ತಲೇ ಈಗಾಗಲೇ ದಡ ಸೇರಿದ್ದಾರೆ.